ರೀಸೆಂಟ್ ಆಗಿ ಬ್ಯಾಂಗ್ಳೂರಲ್ಲಿ ಒಂದು ಕಂಪನಿಯಲ್ಲಿ ಒಬ್ಬ ಹುಡುಗ ಕೆಲಸ ಮಾಡ್ತಾ ಇದ್ದ. ಹಿ ಸ್ಟಾರ್ಟೆಡ್ ಅರ್ನಿಂಗ್ 1.5 crores per annum. ಆ ಜಾಬ್ಗೆ ಲ್ಯಾಂಡ್ ಆಗೋಕ್ಕೂ ಮುಂಚೆ he was a basic software developer. ಸೊ ಸಾಫ್ಟ್ವೇರ್ ಡೆವಲಪರ್ ಇಂದ ಇಷ್ಟು ಹೈ ಪೇಯಿಂಗ್ ಜಾಬ್ ಹೇಗೆ ಲ್ಯಾಂಡ್ ಆದ್ರು? ಅದಕ್ಕೆ ಇವತ್ತು ರೈಟ್ ಸ್ಕಿಲ್ಸ್ ಮತ್ತೆ ಟೆಕ್ನಾಲಜೀಸ್ ನ ಮೆನ್ಷನ್ ಮಾಡ್ತೀನಿ. ಸೊ ಡೋಂಟ್ ಮಿಸ್ ಔಟ್. ನಿಮ್ಮ ಈ ಡ್ರೀಮ್ ಸ್ಯಾಲರಿಗೆ ಎಂಟರ್ ಆಗೋದಕ್ಕೂ ಮುಂಚೆ ವಾಟ್ ಆರ್ ದಿ ರೈಟ್ ಸ್ಕಿಲ್ಸ್ ಅಂಡ್ ಟೆಕ್ನಾಲಜೀಸ್ ಟು ಕನ್ಸಿಡರ್. ಸೊ 2025 ಅಲ್ಲಿ ಗ್ರೋ ಆಗೋ ಟೆಕ್ನಾಲಜೀಸ್ ಯಾವ್ದು ಅಂತ ಮುಂಚೆನೆ ಹೇಳಿದೆ. ನೀವು ಅದನ್ನ ನೋಡಿಲ್ಲ ಅಂತಂದ್ರೆ ಪ್ಲೀಸ್ ಚೆಕ್ ಔಟ್ ದಿ ಡಿಸ್ಕ್ರಿಪ್ಷನ್. ಸೊ 2025 ಅಲ್ಲಿ ಯಾವ್ಯಾವ ಟೆಕ್ನಾಲಜೀಸ್ ಲೀಡಿಂಗ್ ಆಗಿರುತ್ತೆ ಅಂತಂದ್ರೆ, ಫಸ್ಟ್ಲಿ ಇಟ್ ಈಸ್ AI. ಸೊ AI ಬೇಸಿಸ್ ಮೇಲೆ ನೀವು ಯಾವ್ಯಾವ ತರ ಕೋರ್ಸಸ್ ಮಾಡ್ಬೋದು, ಯಾವ್ಯಾವ ತರ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊಳ್ಬಹುದು. ಸೊ AIಗೆ ಮೇನ್ಲಿ ಬೇಕಾಗಿರೋದು ಅಂಡರ್ಸ್ಟ್ಯಾಂಡಿಂಗ್, ಅಂದ್ರೆ ಲಾಜಿಕಲ್ ಥಿಂಕಿಂಗ್ ಮತ್ತೆ ಯಾವ್ದಾದ್ರು ಪ್ರಾಬ್ಲಮ್ ಸಾಲ್ವಿಂಗ್. ಈ ತರ AI ಮೇಲೆ ವರ್ಕ್ ಮಾಡಬೇಕು ಅಂತಂದ್ರೆ ದೀಸ್ ಸ್ಕಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅದರ್ ದ್ಯಾನ್ ಯುವರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ನೀವು AI ಮೇಲೆ ವರ್ಕ್ ಮಾಡಬೇಕು ಅಂತಿದ್ದೀರಾ ಅಂತಂದ್ರೆ ಸ್ಟಾರ್ಟ್ ವಿತ್ ಡೇಟಾ ಸೈನ್ಸ್. ಸೊ ಡೇಟಾ ಸೈನ್ಸ್ ನಿಮ್ಗೆ ಏನೇನು ಬೇಕಾಗುತ್ತೆ? ಸ್ಟ್ಯಾಟಿಸ್ಟಿಕ್ಸ್ ಬೇಕಾಗುತ್ತೆ, ಲಾಜಿಕಲ್ ಥಿಂಕಿಂಗ್ ಬೇಕಾಗುತ್ತೆ, ಪೈಥಾನ್ ಪ್ರೋಗ್ರಾಮಿಂಗ್ ಬೇಕಾಗುತ್ತೆ. ಸೊ ಇದರಿಂದ ಸ್ಟಾರ್ಟ್ ಮಾಡಿ. ಸೊ ಇಫ್ ಯು ವಾಂಟ್ ಟು ಬಿಕಮ್ ಅ ವೆರಿ ಹೈಲಿ ಪೇಡ್ ಪರ್ಸನ್, ನೀವು ಆ ಪೇ ಸ್ಕೇಲ್ ಹೋಗ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದಿ ಸ್ಕ್ರಾಚ್. ಸೊ ಸ್ಕಿಲ್ಸ್ ನ ನೀವು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ಅಂಡ್ ದೆನ್ ಆಟೋಮೆಟಿಕ್ಲಿ ನಿಮ್ ಸ್ಯಾಲರಿ ಜಾಸ್ತಿ ಆಗುತ್ತೆ. ಸೊ AI ಅಂಡ್ ಡೇಟಾ ಸೈನ್ಸ್ ಆರ್ ಒನ್ ಆಫ್ ದಿ ಆಪ್ಷನ್ಸ್. ನೀವು AI, ಮಷೀನ್ ಲರ್ನಿಂಗ್, ಡೇಟಾ ಸೈನ್ಸ್ ಈ ತರ ಒಂದು ಕೋರ್ಸಸ್ ನ ಚೂಸ್ ಮಾಡ್ಕೊಳ್ತೀರಾ ಅಥವಾ ಸ್ಕಿಲ್ಸ್ ನ ಚೂಸ್ ಮಾಡ್ಕೊಳ್ತೀರಾ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಪೈಥಾನ್ ನ ಕಲ್ತ್ಕೊಳ್ಳಿ. ಪೈಥಾನ್ ಇಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಹಾಗೆ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ಕೊಂಡಂಗೂ ಆಗುತ್ತೆ. ಈ AIಗೆ ತುಂಬಾ ಬೇಕಾದ ಲ್ಯಾಂಗ್ವೇಜ್ ಕೂಡ ಪೈಥಾನ್. ಇದು ಬಿಟ್ಟು ನೀವು ಬೇರೆ ಲ್ಯಾಂಗ್ವೇಜ್ ಕಲ್ತ್ಕೊಳ್ಬೇಕು ಅಂತಿದ್ದೀರಾ ಅಂದ್ರೆ ಐದರ್ ಗೋ ಫಾರ್ ಜಾವಾ ಆರ್ ಜಾವಾ ಸ್ಕ್ರಿಪ್ಟ್. ಮತ್ತೆ AIMLಗೆ ಬೇಕಾದ ಫ್ರೇಮ್ ವರ್ಕ್ಸ್ ಯಾವ್ದು ಅಂತಂದ್ರೆ ಟೆನ್ಸರ್ಫ್ಲೋ, ಇದನ್ನು ಕೂಡ ಕಲ್ತ್ಕೊಳ್ಳಿ. ಅದಾದ್ಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಮೇಲೂ ಫೋಕಸ್ ಮಾಡಿ. ಸ್ಟ್ಯಾಟಿಸ್ಟಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ದೆನ್ ಡೇಟಾ ಅನಾಲಿಸಿಸ್ ತುಂಬಾ ಕ್ರೂಷಿಯಲ್ ಪಾರ್ಟ್. ಯಾಕೆ ಅಂತಂದ್ರೆ ನಿಮ್ಮ ಹತ್ರ ದೊಡ್ಡ ಡೇಟಾ ಸೆಟ್ ಇರುತ್ತೆ. ಆ ಡೇಟಾ ಸೆಟ್ ನ ಅನಲೈಸ್ ಮಾಡಿ ಆ ಡೇಟಾನ ಒಂದು ಸ್ಟ್ರಕ್ಚರ್ಡ್ ಡೇಟಾ ಆಗಿ ಮಾಡೋ ಕೆಲಸ ನಿಮ್ದಾಗಿರುತ್ತೆ. ಸೊ ವರ್ಕ್ ಆನ್ ದೀಸ್ ಬೇಸಿಕ್ ಸ್ಕಿಲ್ಸ್. ಸೊ ಇವಾಗ ನೆಕ್ಸ್ಟ್ ಜಾಬ್ ರೋಲ್ ಮತ್ತೆ ಸ್ಕಿಲ್ ಹೋಗೋಣ. ಅದ್ಯಾವುದು ಅಂತಂದ್ರೆ ಕ್ಲೌಡ್ ಬೇಸ್ಡ್ ಜಾಬ್ ರೋಲ್ಸ್. ಸೊ ಇವಾಗ ಕ್ಲೌಡ್ ಬೇಸ್ಡ್ ಅಂತ ಬಂದ್ರೆ ಇಟ್ ಕ್ಯಾನ್ ಬಿ ಎನಿ ಕ್ಲೌಡ್. AWS ಆಗಿರ್ಬೋದು, GCP ಆಗಿರ್ಬೋದು, ಅಜೋರ್ ಆಗಿರ್ಬೋದು. ಇದರಲ್ಲಿ ಯಾವ್ದಾದ್ರು ನೀವು ಚೂಸ್ ಮಾಡ್ಕೊಳ್ಬಹುದು. ಕ್ಲೌಡ್ ಆರ್ಕಿಟೆಕ್ಟ್ ಅಥವಾ ಕ್ಲೌಡ್ ಇಂಜಿನಿಯರ್ ರೋಲ್ ನಿಮ್ಗೆ ಸಿಗ್ತದೆ ಅಂತಂದ್ರೆ ಯು ವಿಲ್ ಬಿ ಒನ್ ಅಮಾಂಗ್ ಹೈಲಿ ಪೇಡ್ ಪರ್ಸನ್. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕ್ಲೌಡ್ ಮೇಲೆ ನೀವು ಕ್ಲೌಡ್ ನ ಸೆಕ್ಯೂರ್ ಮಾಡೋದು, ಸ್ಕೇಲೆಬಲ್ ಮಾಡೋದು, ಕ್ಲೌಡ್ ಮೇಲೆ ಇರೋ ಆಪರೇಷನ್ಸ್ ಮಾಡೋದು, ದೀಸ್ ಆರ್ ವೆರಿ ಟ್ರಿಕ್ಕಿ. ಮತ್ತೆ ಇದನ್ನ ಕಲ್ತ್ಕೊಂಡಿರೋರ್ಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಸೊ ಕ್ಲೌಡ್ ಇವಾಗ ಏನಕ್ಕೆ ಯೂಸ್ ಮಾಡ್ತಿದ್ದಾರೆ ಅಂತಂದ್ರೆ ಎಲ್ಲಾ ಬಿಸ್ನೆಸ್ಗೂ ಇಟ್ ಹ್ಯಾಸ್ ಬಿಕಮ್ ವೆರಿ ಎಸೆನ್ಷಿಯಲ್. ಮುಂಚೆ ತರ ಟ್ರೆಡಿಷನಲ್ ಸರ್ವರ್ಸ್ ಯಾರು ಯೂಸ್ ಮಾಡ್ತಿಲ್ಲ, ಎಲ್ರು ಕ್ಲೌಡ್ ಪ್ಲಾಟ್ಫಾರ್ಮ್ಸ್ ಮೂವ್ ಆಗ್ತಿದ್ದಾರೆ. ಸೊ ಕ್ಲೌಡ್ ಪ್ಲಾಟ್ಫಾರ್ಮ್ ನ ಆಪರೇಟ್ ಮಾಡಕ್ ಗೊತ್ತಿರಬೇಕು, ಕ್ಲೌಡ್ ಪ್ಲಾಟ್ಫಾರ್ಮ್ ಮೇಲೆ ಹೇಗೆ ವರ್ಕ್ ಮಾಡಬೇಕು ಅಂತ ಗೊತ್ತಿರಬೇಕು. ಸೊ ಅವಾಗ ಯು ವಿಲ್ ಬಿ ಒನ್ ಅಮಾಂಗ್ ಹೈಲಿ ಪೇಡ್ ಪರ್ಸನ್. ಸೊ ಇದಕ್ಕೆ ಬೇಸಿಕ್ ಸ್ಕಿಲ್ಸ್ ಏನೇನ್ ಬೇಕಾಗುತ್ತೆ ಮತ್ತೆ ಆಮೇಲೆ ನೀವೇನೇನ್ ಮಾಡ್ಬೇಕಾಗತ್ತೆ. ಫಸ್ಟ್ಲಿ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ಲಿನಕ್ಸ್. ನೀವು ಕಮಾಂಡ್ಸ್ ಹೇಗೆ ಬರೆಯೋದು ಅಂತ ಕಲ್ತ್ಕೊಳ್ಬೇಕಾಗತ್ತೆ. ಅಂಡ್ ದೆನ್ ಗಿಟ್ ಕಲ್ತ್ಕೊಳ್ಬೇಕಾಗತ್ತೆ. ಆಮೇಲೆ ನೀವು ಡೆವಾಪ್ಸ್ ಮೇಲೆ ಕಲ್ತ್ಕೋಬೇಕು ಅಂತಿದ್ದೀರಾ ಅಂತಂದ್ರೆ ಡೆವಾಪ್ಸ್ ಅಲ್ಲಿ ಎಷ್ಟೊಂದು ಟೂಲ್ಸ್ ಇದೆ. ಜೆನ್ಕಿನ್ಸ್ ಇದೆ, ಆನ್ಸಿಬಲ್ ಇದೆ, ಮತ್ತೆ ಡಾಕರ್ ಕುಬರ್ನೆಟಿಸ್ ಇದೆ. ಸೊ ಈ ತರ ಒಂದಷ್ಟು ಟೂಲ್ಸ್ ನ ಕಲ್ತ್ಕೊಳ್ಳಿ. ಇದಾದ್ಮೇಲೆ ಏನ್ ಮಾಡ್ಬೋದು ಅಂತಂದ್ರೆ ಯಾವ್ದಾದ್ರು ಕ್ಲೌಡ್ ಪ್ಲಾಟ್ಫಾರ್ಮ್ ಮೇಲೆ ಸರ್ಟಿಫಿಕೇಶನ್ ಮಾಡ್ಕೊಳ್ಳಿ. ಅವಾಗ ನಿಮ್ ಸ್ಕಿಲ್ಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಸೊ ನೀವು ಕ್ಲೌಡ್ ಇಂಜಿನಿಯರ್, ಕ್ಲೌಡ್ ಆರ್ಕಿಟೆಕ್ಟ್ ಅಥವಾ ಈ ಸೊಲ್ಯೂಷನ್ ಡ್ರಿವನ್ ಬೇಸ್ಡ್ ಯಾವ್ದಾದ್ರು ಒಂದು ರೋಲ್ ಜಾಯ್ನ್ ಆದ್ರೆ ಯು ವಿಲ್ ಬಿ ಮೋರ್ ಅಕೌಂಟಬಲ್. ಸೊ ಕ್ಲೌಡ್ ಅಲ್ಲಿ ಏನೇ ಇಶ್ಯೂ ಆದ್ರೂ ನೀವೇ ಅದಕ್ಕೆ ಸೊಲ್ಯೂಷನ್ ಹುಡುಕ್ಬೇಕಾಗತ್ತೆ. ಸೊ ಇಟ್ ಈಸ್ ಅ ವೆರಿ ಪ್ರೊಫೆಷನಲ್ ಅಂಡ್ IT ಅಲ್ಲಿ ಒಂದು ಟಾಪ್ ಪೇಯಿಂಗ್ ಜಾಬ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಇಸ್ ಪ್ರಾಡಕ್ಟ್ ಮ್ಯಾನೇಜರ್ಸ್. ಪ್ರಾಡಕ್ಟ್ ಮ್ಯಾನೇಜರ್ಸ್ ಏನ್ ಮಾಡ್ತಾರೆ? ಒಂದು ಪ್ರಾಡಕ್ಟ್ ಎಂಡ್ ಟು ಎಂಡ್ ನೋಡ್ಕೊಳ್ತಾರೆ. ಸ್ಟಾರ್ಟಿಂಗ್ ಫ್ರಮ್ ರಿಕ್ವೈರ್ಮೆಂಟ್ ಅನಾಲಿಸಿಸ್. ಸೊ ಕ್ಲೈಂಟ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅದನ್ನ ಡೆವಲಪರ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಡೆವಲಪರ್ಸ್ ಅದನ್ನ ಡೆವಲಪ್ ಮಾಡ್ಬೇಕಾದ್ರೆ ಏನೇನು ಇಶ್ಯೂಸ್ ಬರುತ್ತೆ ಅದನ್ನ ಅವರು ಅಡ್ರೆಸ್ ಮಾಡ್ತಾರೆ. ಸೊ ಇಲ್ಲಿ ಪ್ರಾಡಕ್ಟ್ ಮ್ಯಾನೇಜರ್ ವಿಲ್ ನಾಟ್ ಬಿ ರೈಟಿಂಗ್ ಎನಿ ಕೋಡ್. ಅವ್ರು ಏನ್ ಮಾಡ್ತಾರೆ, ಹೋಲ್ ಪ್ರಾಡಕ್ಟ್ ಅಲ್ಲಿ ಏನೇನ್ ತೊಂದರೆ ಆಗ್ತದೆ ಅದನ್ನ ಹೇಗೆ ಸರಿ ಮಾಡೋದು, ಯಾರಿಗೆ ಏನ್ ಕೆಲಸ ಕೊಡೋದು, ಇದನ್ನ ಮ್ಯಾನೇಜರ್ ರೋಲ್ ಅಲ್ಲಿ ಏನೇನ್ ಕೆಲಸ ಇರುತ್ತೆ ಅದನ್ನ ಅವರು ನೋಡ್ಕೊಳ್ತಾರೆ. ಸೊ ಇವರು ಏನೇ ಇಶ್ಯೂ ಆದ್ರೂ ಹಿ ಆರ್ ಶಿ ವಿಲ್ ಬಿ ಅಕೌಂಟಬಲ್.
ಯಾಕೆ ಅಂತಂದ್ರೆ ಕ್ಲೈಂಟ್ಸ್ ಡೈರೆಕ್ಟ್ ಆಗಿ ಪ್ರಾಡಕ್ಟ್ ಮ್ಯಾನೇಜರ್ನ ಕೇಳ್ತಾರೆ, ಡೆವಲಪರ್ಸ್ನ ಬಂದು ಅಪ್ರೋಚ್ ಮಾಡೋದಿಲ್ಲ. ಏನಕ್ಕೆ ಇದು ವರ್ಕ್ ಆಗ್ತಿಲ್ಲ, ಯಾಕೆ ಇದ್ರಲ್ಲಿ ಬಗ್ ಇದೆ ಅಂತ ಕೇಳೋದಿಲ್ಲ. ಪ್ರಾಡಕ್ಟ್ ಮ್ಯಾನೇಜರ್ಸ್ ಕ್ಲೈಂಟ್ಗೆ ಆನ್ಸರ್ ಮಾಡ್ತಿರ್ತಾರೆ. ಲೇಟ್ ಆಗಿರ್ಬೋದು ಅಥವಾ ಅರ್ಲಿ ಕೊಡ್ತಿರ್ಬೋದು, ಎಲ್ಲಾದ್ರದ್ದು ಟ್ರ್ಯಾಕ್ ಮಾಡೋದು ಈ ಪ್ರಾಡಕ್ಟ್ ಮ್ಯಾನೇಜರ್ ಕೆಲಸ. ಸೊ ಇವ್ರಿಗೆ ಇಡೀ ಕಂಪನಿದು ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದಕ್ಕೆ ಇಟ್ ಈಸ್ ವೆರಿ ವೆರಿ ಹೈಲಿ ಪೇಡ್ ಜಾಬ್. ಪ್ರಾಡಕ್ಟ್ ಮ್ಯಾನೇಜರ್ಸ್ಗೆ ಕಮ್ಯುನಿಕೇಶನ್ ಸ್ಕಿಲ್ಸ್, ಲೀಡರ್ಶಿಪ್ ಕ್ವಾಲಿಟೀಸ್, ಸಾಫ್ಟ್ ಸ್ಕಿಲ್ಸ್ ಮೇನ್ಲಿ ತುಂಬ ಚೆನ್ನಾಗಿರಬೇಕು. ಆ್ಯಂಡ್ ಆಲ್ಸೋ ಅವ್ರಿಗೆ ಸ್ವಲ್ಪ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ದು ಒಂದು ಸ್ವಲ್ಪ ನಾಲೆಜ್ ಇರಬೇಕು. ಟೆಕ್ನಿಕಲಿ ಒಂದು ಚೂರಾದರೂ ಗೊತ್ತಿರಬೇಕು. ಇಲ್ಲ ಅಂತಂದರೆ ಡೆವಲಪರ್ಸ್ ಜೊತೆ ಮತ್ತು ಆಪರೇಷನ್ಸ್ ಟೀಮ್ ಜೊತೆಗೆ ಕೊಲಾಬ್ರೇಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಈ ಥರ ಸ್ಕಿಲ್ಸ್ ಮೇಲೆ ನೀವು ಫೋಕಸ್ ಮಾಡ್ಬೋದು. ಇಟ್ ಈಸ್ ಆಲ್ಸೋ ನಾಟ್ ಎನ್ ಎಂಟ್ರಿ ಲೆವೆಲ್ ಜಾಬ್. ಪ್ರಾಡಕ್ಟ್ ಮ್ಯಾನೇಜರ್ ನೀವು ಮೇ ಬಿ 5 or 6 years ಆಫ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಒಂದು ಡೆವಲಪರ್ ಆಗಿರ್ಬೋದು ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಆಮೇಲೆ ಯು ಕ್ಯಾನ್ ಸ್ವಿಚ್ ಟು ಮ್ಯಾನೇಜರ್ ರೋಲ್. ನೆಕ್ಸ್ಟ್ ಒನ್ ಇಸ್ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಸ್. ಇವತ್ತು ತುಂಬ ಬೇಕಾದ ರೋಲ್ ಇದು. ಯಾಕೆ ಅಂತಂದರೆ ಎಲ್ಲ ಕಡೆ ಸೈಬರ್ ಕ್ರೈಮ್ಸ್ ಜಾಸ್ತಿ ಆಗ್ತದೆ. ನಮ್ಮ ಕಂಪನಿಯಲ್ಲಿರೋ ಆಸೆಟ್ಸ್ನ ಅಂದರೆ ಡಿಜಿಟಲ್ ಆಸೆಟ್ಸ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ವಿ ನೀಡ್ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಸ್. ಸೊ ಇವ್ರು ಏನೇನು ಮಾಡ್ತಾರೆ ಅಂತಂದರೆ, ಫಸ್ಟ್ಲಿ ದೇ ಹ್ಯಾವ್ ಟು ಬಿ ವೆರಿ ವೆರಿ ಸ್ಟ್ರಾಂಗ್ ಇನ್ ನೆಟ್ವರ್ಕಿಂಗ್ ಸ್ಟ್ರಾಂಗ್ ಆದಮೇಲೆ ಮತ್ತು ಯಾವುದೇ ವಲ್ನರಬಿಲಿಟೀಸ್ ಬರ್ದಿರೋ ಹಾಗೆ, ಏನು ಎರರ್ಸ್ ಬರ್ದಿರೋ ಹಾಗೆ, ಏನು ವೈರಸ್ ಬರ್ದಿರೋ ಹಾಗೆ ನೋಡ್ಕೊಳ್ಬೇಕಾಗತ್ತೆ. ಸೊ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಸ್ ಆದಮೇಲೆ ನೀವು ಆ ಕಂಪನಿ ಆಸೆಟ್ಸ್ಗೆ ಏನು ತೊಂದರೆ ಆಗದಿರೋ ಹಾಗೆ ನೀವು ಒಂದು ಶೀಲ್ಡ್ ಥರ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದಕ್ಕೆ ನೀವೇನೇನು ಕಲ್ತ್ಕೊಳ್ಬೇಕು ಅಂತಂದರೆ, ಫಸ್ಟ್ಲಿ ಕಮ್ಯುನಿಕೇಶನ್ ಇಸ್ ದ ಕೀ. ಆ್ಯಂಡ್ ದೆನ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಒಂದು ಕಲ್ತ್ಕೊಳ್ಬೇಕಾಗುತ್ತೆ. ಯು ಕ್ಯಾನ್ ಐದರ್ ಚೂಸ್ ಪೈಥನ್ ಆರ್ ಜಾವಾಸ್ಕ್ರಿಪ್ಟ್ ಆರ್ ಆರ್. ಆ್ಯಂಡ್ ದೆನ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, ಆಪರೇಟಿಂಗ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರಬೇಕು. ನೆಟ್ವರ್ಕಿಂಗ್ ಶುಡ್ ಬಿ ವೆರಿ ವೆರಿ ಸ್ಟ್ರಾಂಗ್. ಇದಾದ್ಮೇಲೆ ಒಂದಷ್ಟು ಅಸೆಸ್ಮೆಂಟ್ಸ್ ಇರ್ಬೋದು, ರಿಸ್ಕ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ನೆಟ್ವರ್ಕ್ ಸೆಕ್ಯೂರಿಟಿ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ನೀವು ಸ್ಟಡಿ ಮಾಡಬೇಕಾಗುತ್ತೆ. ನಿಮ್ಮ ಸ್ಕಿಲ್ಸ್ ನಿಮ್ಮ ಪೇ ಚೆಕ್ನ ಡಿಟರ್ಮೈನ್ ಮಾಡುತ್ತೆ. ಸೊ ಆರ್ ಯು ಲರ್ನಿಂಗ್ ದ ರೈಟ್ ಸ್ಕಿಲ್ಸ್? ಟೆಕ್ನಿಕಲ್ ಸ್ಕಿಲ್ಸ್ ಯಾವ್ದಾವ್ದು ಗೊತ್ತಾಗಬೇಕು. ಫಸ್ಟ್ ಒನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಅಂದರೆ ಯು ಕ್ಯಾನ್ ಗೋ ಫಾರ್ ಪೈಥನ್, ಜಾವಾಸ್ಕ್ರಿಪ್ಟ್ ಆರ್ ಜಾವಾ. ನೆಕ್ಸ್ಟ್ AI/ML ಫ್ರೇಮ್ವರ್ಕ್ಸ್ ಅಂತಂದರೆ ಪೈಟಾರ್ಚ್ ಕಲ್ತ್ಕೊಳ್ಬೋದು ಅಥವಾ ಟೆನ್ಸರ್ಫ್ಲೋ ಕಲ್ತ್ಕೊಳ್ಬೋದು. ಆ್ಯಂಡ್ ಕ್ಲೌಡ್ ಪ್ಲಾಟ್ಫಾರ್ಮ್ಸ್ಗೆ ಹೋಗ್ತಿದ್ದೀರಾ ಅಂತಂದರೆ GCP, Azure ಆರ್ AWS ಮೇಲೆ ಸರ್ಟಿಫಿಕೇಶನ್ಸ್ ಮಾಡ್ಕೊಳ್ಬೋದು. ಆ್ಯಂಡ್ ದೆನ್ ಕೊನೆಯದಾಗಿ ಇಫ್ ಯು ಆರ್ ಗೋಯಿಂಗ್ ಫಾರ್ ಮ್ಯಾನೇಜ್ಮೆಂಟ್ ಲೆವೆಲ್ ರೋಲ್, ಸೊಲ್ಯೂಷನ್ ಆರ್ಕಿಟೆಕ್ಟ್ ಅಥವಾ ನೀವೇನಾದರೂ ಪ್ರಾಡಕ್ಟ್ ಮ್ಯಾನೇಜರ್ ಆಗಿ ಸೇರ್ಕೊಳ್ಬೇಕು ಅಂತಿದ್ದೀರಾ ಅಂತಂದರೆ ಯು ಹ್ಯಾವ್ ಟು ವರ್ಕ್ ಆನ್ ಸಾಫ್ಟ್ ಸ್ಕಿಲ್ಸ್. ಸಾಫ್ಟ್ ಸ್ಕಿಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಟೆಕ್ನಿಕಲಿ ಎಷ್ಟು ಸೌಂಡ್ ಆಗಿರ್ತೀರೋ ಸಾಫ್ಟ್ ಸ್ಕಿಲ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸಾಫ್ಟ್ ಸ್ಕಿಲ್ಸ್ ಅಲ್ಲಿ ಕಮ್ಯುನಿಕೇಶನ್ ಇದ್ರೆ ಅಷ್ಟೇ ಸಾಕಾ? ಡೆಫಿನೆಟ್ಲಿ ನಾಟ್. ಪ್ರಾಬ್ಲಮ್ ಸಾಲ್ವಿಂಗ್ ಇರಬೇಕು, ಲಾಜಿಕಲ್ ಥಿಂಕಿಂಗ್ ಇರಬೇಕು, ಮೇನ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇರಬೇಕು. ಸೊ ಇದೆಲ್ಲ ಓವರ್ ದಿ ಪೀರಿಯಡ್ ಆಫ್ ಇಯರ್ಸ್ ಡೆವಲಪ್ ಆಗುತ್ತೆ. ನೀವು ಇವಾಗ ಒಂದೇ ಸಲಕ್ಕೆ ಫ್ರೆಶರ್ ಆಗಿ ಇದೆಲ್ಲ ಕಲ್ತ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೀವು ಒಂದು 10 to 12 years ಎಕ್ಸ್ಪೀರಿಯನ್ಸ್ ಆದಮೇಲೆ ಇದೆಲ್ಲ ಆಟೋಮೆಟಿಕ್ ಆಗಿ ಬಂದೇ ಬರುತ್ತೆ. ಸೊ ಇವಾಗ ಇಷ್ಟೊಂದು ಕೇಳಿದ್ಮೇಲೆ ಆರ್ ಯು ಕನ್ಫ್ಯೂಸ್ಡ್ ವೇರ್ ಟು ಸ್ಟಾರ್ಟ್? ನಾನು ಇವಾಗ ಹೇಳಿದ್ದಷ್ಟು ನೀವು ಮಾಡಲೇಬೇಕು ಅಂತಿಲ್ಲ. ನಿಮಗೆ ಬೇರೆ ಯಾವುದೋ ಒಂದು ಇಂಟ್ರೆಸ್ಟ್ ಇರುತ್ತೆ, ಯಾವುದೋ ಒಂದು ಬೇರೆ ಸ್ಕಿಲ್ ಕಲ್ತ್ಕೊಳ್ಬೇಕು ಅಂತಿರುತ್ತೆ. ಇಟ್ ಮೇ ನಾಟ್ ಬಿ ವೆರಿ ಹೈ ಪೇಯಿಂಗ್ ಜಾಬ್, ಬಟ್ ನಿಮಗೆ 1 crore ಬಂದಿಲ್ಲ ಅಂತಂದ್ರು ಯು ವಿಲ್ ಲ್ಯಾಂಡ್ ಇನ್ ಟು ಸಮ್ವೇರ್ ಬಿಟ್ವೀನ್ 40 to 50 lakhs per annum. ಬಟ್ 1 crore ಪ್ಲಸ್ ನಿಮಗೆ ಸ್ಯಾಲ್ರಿ ಬೇಕು ಅಂದರೆ ಯು ಕ್ಯಾನ್ ಚೂಸ್ ಐದರ್ ಆಫ್ ದೀಸ್ ಸ್ಕಿಲ್ಸ್. ಸೊ ಇವಾಗ ನಾನು ಹೇಳಿದಷ್ಟನ್ನು ಹೇಗೆ ಸ್ಟಾರ್ಟ್ ಮಾಡೋದು? ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ ಏನು ಅಂತಂದರೆ, ಫಸ್ಟ್ ಗೆಟ್ ಅ ಡಿಗ್ರಿ. ತುಂಬ ಜನ ಹೇಳ್ತಾರೆ ಯಾವುದೋ ಒಂದು ಡಿಗ್ರಿ ಮಾಡಿದ್ರೆ ಸಾಕು, ಯಾವ ಡಿಗ್ರಿ ಮಾಡಿದ್ರೂ ಕೆಲಸ ಸಿಗುತ್ತೆ ಅಂತ. ಡೆಫಿನೆಟ್ಲಿ ಎಸ್, ಕೆಲಸ ಸಿಕ್ಕೇ ಸಿಗುತ್ತೆ. ಬಟ್ ನಿಮಗೆ ರೈಟ್ ಅಪ್ರೋಚಲ್ಲಿ ಕರೆಕ್ಟ್ ಟೈಮ್ಗೆ ಜಾಸ್ತಿ ಸ್ಯಾಲ್ರಿ ಬರೋ ಹಾಗೆ ಮಾಡೋದು ಇಫ್ ಯು ಆರ್ ಫ್ರಮ್ CS ಬ್ಯಾಕ್ಗ್ರೌಂಡ್. ಸೊ ನೀವು ಇಂಜಿನಿಯರಿಂಗ್ ಮಾಡಿಲ್ಲ ಅಂತಂದ್ರೆ ನೀವು BSc ಕಂಪ್ಯೂಟರ್ ಸೈನ್ಸ್, BCA, MCA, MTech ಈ ಥರ ಮಾಡಿದ್ರೆ ನಿಮ್ಮ ಅಪ್ರೋಚ್ ಏನಿದೆ ಇಟ್ ವಿಲ್ ಗೋ ಲಿಟಲ್ ಫಾಸ್ಟರ್. ಬಟ್ ನೀವು ಬೇರೆ ಡಿಗ್ರಿ ಮಾಡಿದ್ರೆ, ಇವಾಗ ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ ಅಥವಾ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ಅವ್ರು IT ಬಂದರೆ ಏನಾಗುತ್ತೆ, ಅವ್ರಿಗೂ ಕೆಲಸ ಸಿಗುತ್ತೆ. ಬಟ್ ತುಂಬ ಕಂಪನೀಸ್ ಜಾಸ್ತಿ ಕನ್ಸಿಡರ್ ಮಾಡೋದು CS ಬ್ಯಾಕ್ಗ್ರೌಂಡ್ ಇರೋದನ್ನೇ. ಸೊ ನೀವು ಫಸ್ಟ್ ಡಿಗ್ರಿ ಮಾಡ್ಬೇಕಾದ್ರೆ ಚೂಸ್ ದ ರೈಟ್ ಒನ್. ನೆಕ್ಸ್ಟ್ ಏನು ಮಾಡ್ಬೋದು, ನೀವು ಯಾವುದಾದ್ರೂ ಚೂಸ್ ಮಾಡ್ಬೋದು. ಇವಾಗ ಡೇಟಾ ಸೈಂಟಿಸ್ಟ್ ಆಗಬೇಕು ಅಂತಂದರೆ, ಅಥವಾ ಇವಾಗ AI ಅನಲಿಸ್ಟ್ ಆಗಬೇಕು ಅಂತಂದರೆ, AI ಸ್ಪೆಷಲಿಸ್ಟ್ ಆಗಬೇಕು ಅಂತಂದರೆ AI ಮೇಲೆ ಒಂದಷ್ಟು ಸರ್ಟಿಫಿಕೇಶನ್ಸ್ ಮಾಡ್ಕೊಳ್ಳಿ. ಕ್ಲೌಡ್ ಪ್ಲಾಟ್ಫಾರ್ಮ್ ಮೇಲೆ ವರ್ಕ್ ಮಾಡಬೇಕು ಅಂತೀರ ಅಂದರೆ ಕ್ಲೌಡ್ ಸರ್ಟಿಫಿಕೇಶನ್ಸ್ ಮಾಡ್ಕೊಳ್ಳಿ. ಸೈಬರ್ ಸೆಕ್ಯೂರಿಟಿ ಇಷ್ಟ ಇದೆ ಅಂತಂದರೆ ಸೈಬರ್ ಸೆಕ್ಯೂರಿಟಿ ಮೇಲೆ ಸರ್ಟಿಫಿಕೇಶನ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಗೆಟ್ ಹ್ಯಾಂಡ್ಸ್ ಆನ್ ಇಂದ ಏನಾಗುತ್ತೆ, ನಿಮಗೆ ಪ್ರಾಜೆಕ್ಟ್ಸ್ ಮಾಡ್ದಂಗೆ ಆಗುತ್ತೆ ಮತ್ತು ಆ ಸ್ಕಿಲ್ಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಅದಾದಮೇಲೆ ಇಂಟರ್ನ್ಶಿಪ್ಸ್ಗೆ ಅಪ್ಲೈ ಮಾಡಿ. ಇಂಟರ್ನ್ಶಿಪ್ಸ್ಗೆ ಅಪ್ಲೈ ಮಾಡಾದ್ಮೇಲೆ ಇಂಟರ್ನ್ಶಿಪ್ಪಲ್ಲಿ ಒಂದು 6 to 8 months ಕೆಲಸ ಮಾಡಿ. ಆವಾಗ ನಿಮ್ಗೆ ಆ ಸ್ಕಿಲ್ ಬಗ್ಗೆ ಇನ್ನೂ ಸ್ಟ್ರಾಂಗಾಗಿ ಅರ್ಥ ಆಗುತ್ತೆ.
ನಿಮಗೆ ಇದು ರೈಟ್ ಸ್ಕಿಲ್ಲ ಇಲ್ವಾ ಅಂತಲೂ ಗೊತ್ತಾಗುತ್ತೆ. ಇದೆಲ್ಲ ಆದಮೇಲೆ ಸ್ಟಾರ್ಟ್ ಅಪ್ಲೋಡಿಂಗ್ ಯುವರ್ ವರ್ಕ್ ಸಮ್ವೇರ್. ಇವಾಗ ಓಪನ್ ಸೋರ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡೋದಾಗಿರಲಿ, ಗಿಟ್ ಹಬ್ಗೆ ಅಪ್ಲೋಡ್ ಮಾಡೋದಾಗಿರಲಿ, ರೆಸ್ಯೂಮೆಯಲ್ಲಿ, ಲಿಂಕ್ಡ್ಇನ್ನಲ್ಲೆಲ್ಲ ಅಪ್ಡೇಟ್ ಮಾಡ್ತಾ ಬನ್ನಿ. ಇದಾದಮೇಲೆ ಲಿಂಕ್ಡ್ಇನ್ನಲ್ಲಿ ನೆಟ್ವರ್ಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಕನೆಕ್ಷನ್ಸ್ ಬಿಲ್ಡ್ ಮಾಡ್ಕೊಳ್ಳಿ. ರೆಫರೆನ್ಸ್ ಥ್ರೂ ಇಂದ ನೀವು ಯಾವುದೋ ಒಂದು ಕಂಪ್ನಿಗೆ ಜಾಯ್ನ್ ಆದರೆ ಯು ವಿಲ್ ಗೆಟ್ ಅ ಬೆಟರ್ ನಂಬರ್. ಯಾಕೆ ಅಂತಂದರೆ ನೀವೇ ಅಪ್ಲೈ ಮಾಡಿದ್ರೆ ಯೂಶಲಿ ನಿಮಗೆ ಸ್ಯಾಲ್ರಿ ಒಂಚೂರು ಕಡಿಮೆ ಸಿಗ್ಬೋದು. ರೆಫರಲ್ ಥ್ರೂ ಯಾವಾಗಲಾದರೂ ಅಪ್ಲೈ ಮಾಡಿದ್ರೆ ಯು ಮೈಟ್ ಗೆಟ್ ಅ ಲಿಟಲ್ ಕನ್ಸಿಡರೇಷನ್. 1 crore ಸ್ಯಾಲ್ರಿ ಯಾವಾಗಲೇ ಆಗಲಿ ಫ್ರೆಶರ್ ಕೊಡೋದಿಲ್ಲ. ಕೊಟ್ಟರು ಆ ಫ್ರೆಶರ್ಗೆ ಆ ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕಾಗುತ್ತಾ ಅಂತ ಅವ್ರು ನೋಡಬೇಕಾಗುತ್ತೆ. ಯೂಶಲಿ ಫ್ರೆಶರ್ಸ್ಗೆ 8 to 10 LPA ಸಿಗುತ್ತೆ ಫಾರ್ ದೀಸ್ ರೋಲ್ಸ್. ನಾನು ಮೆನ್ಷನ್ ಮಾಡಿದ ರೋಲ್ಸ್ಗೆಲ್ಲದಕ್ಕೂ 8 to 10 LPA ಸಿಗ್ಬೋದು. ಹೋಗ್ತಾ ಹೋಗ್ತಾ ಮೇ ಬಿ 10 years ಒಳಗಡೆ ಯು ವಿಲ್ ಬಿ ಇನ್ 1 crore ಪ್ಯಾಕೇಜ್. ಇನ್ನೂ ಜಾಸ್ತಿನೇ ಇರ್ಬೋದು, ಹೇಳೋಕ್ಕಾಗೋದಿಲ್ಲ. ಸೊ ನೀವು ಈ ಡ್ರೀಮ್ ಜಾಬ್ಗೆ ಲ್ಯಾಂಡ್ ಆಗಬೇಕು, ಈ ಡ್ರೀಮ್ ಪೇ ಸ್ಕೇಲಲ್ಲಿ ಇರಬೇಕು ಅಂತಂದರೆ ಇವತ್ತೇ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ. ಸೊ ಈ ಜರ್ನಿಯಲ್ಲಿ ಹೌ ಡು ಯು ಸ್ಟೇ ಅಹೆಡ್ ಆಲ್ ದ ಟೈಮ್? ಅದಕ್ಕೆ ಯು ಹ್ಯಾವ್ ಟು ನೆವರ್ ಸ್ಟಾಪ್ ಲರ್ನಿಂಗ್. ಯಾವಾಗಲೂ ಕಲಿತಾ ಇರಿ. ಕನ್ಸಿಸ್ಟೆನ್ಸಿ ಇಸ್ ದ ಕೀ. ನೀವು ಹೊಸ ಸ್ಕಿಲ್ ಬರ್ತಿದೆ ಅಂದ ತಕ್ಷಣ ಹೊಸ ಸ್ಕಿಲ್ ಕಲ್ತ್ಕೊಳ್ಳಿ. ಯು ವಿಲ್ ಬಿ ಅನ್ ಎಕ್ಸ್ಪರ್ಟ್ ಒನ್ ಡೇ. ಇವಾಗ AI ಎಕ್ಸ್ಪರ್ಟ್ ಅಂತ ಕರೀತಾರೆ ಅನ್ಕೊಳ್ಳಿ, ನಿಮಗೂ ಎಕ್ಸ್ಪರ್ಟ್ ಇನ್ನೊಬ್ರು ಇರ್ತಾರೆ, ಬಟ್ ದಟ್ ಪರ್ಸನ್ ವಿಲ್ ಆಲ್ಸೋ ಬಿ ಅನ್ AI ಎಕ್ಸ್ಪರ್ಟ್. ಸೊ AI ಎಕ್ಸ್ಪರ್ಟ್ ಆಗೋದಕ್ಕೆ ಯು ಮೈಟ್ ನೀಡ್ ಸರ್ಟೆನ್ ನಂಬರ್ ಆಫ್ ಇಯರ್ಸ್ ಆ್ಯಂಡ್ ಸರ್ಟೆನ್ ನಂಬರ್ ಆಫ್ ಸ್ಕಿಲ್ಸ್. ಅದನ್ನು ಕಲ್ತ್ಕೊಳ್ಳೋದು ನೀವು ನಿಲ್ಲಿಸ್ಬಿಟ್ರೆ ಯು ವಿಲ್ ನಾಟ್ ಬಿ ಅನ್ ಎಕ್ಸ್ಪರ್ಟ್ ಎನಿಮೋರ್. ಬೇರೆ ಯಾರ ಹತ್ರನೂ ಹೋಗಿ ಅವರು ಅಪ್ರೋಚ್ ಮಾಡ್ತಾರೆ. ಸೊ ಯು ಹ್ಯಾವ್ ಟು ನೆವರ್ ಸ್ಟಾಪ್ ಲರ್ನಿಂಗ್. ಸೊ ಕನ್ಸಿಸ್ಟೆನ್ಸಿ ಇಸ್ ದಿ. ನಾನು ಆಗಲೇ ಹೇಳ್ದಂಗೆ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದ್ರೆ ಅಷ್ಟೇ ಸಾಕಾಗಲ್ಲ, ಸಾಫ್ಟ್ ಸ್ಕಿಲ್ಸ್ ಕೂಡ ಬೇಕಾಗುತ್ತೆ. ಸೊ ಎರಡರ ಮೇಲೂ ವರ್ಕ್ ಮಾಡಿ ಸ್ಟಾರ್ಟ್ ಯುವರ್ ಜರ್ನಿ ಆ್ಯಂಡ್ ಯು ವಿಲ್ ಬಿ ಡೆಫಿನೆಟ್ಲಿ ಇನ್ ಅ ವೆರಿ ಹೈ ಪೇಯಿಂಗ್ ಸ್ಕೇಲ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋಲಿ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.